ಇನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರ ಅಂತಕ್ಕಂಥ ಒಂದು ಊರು. ಅಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಫುಲ್ ಫೈಟ್ ನಡೆದುಬಿಟ್ಟಿದೆ. ಸಮುದಾಯ ಭವನ ಉದ್ಘಾಟನೆ ವಿಚಾರಕ್ಕೆ ಫೈಟ್. ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ಕಾರ್ಯಕರ್ತರು ಗಲಾಟೆ ಮಾಡಿಕೊಂಡಿದ್ದಾರೆ. ಉದ್ಘಾಟನೆಗೆ ಬಂದಿದ್ದು ಆ ಭಾಗದ ಶಾಸಕ ಬಾಲಕೃಷ್ಣ. ಕಾಂಗ್ರೆಸ್ ಕಾರ್ಯಕರ್ತರು ನೀವು ಮಾಡಿಕೊಡುದು ಅಂತ. ಯಾಕೆ ಅಂದರೆ ನಿಮ್ಗಿನ್ನೂ ಇದು ಕಂಪ್ಲೀಷನ್ನೇ ಆಗಿಲ್ಲ. ಸಮುದಾಯ ಭವನ ಕಂಪ್ಲೀಷನ್ ಆಗಿದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡಿ, ನೀವು ಅರ್ಧದಲ್ಲಿ ಬಂದು ಉದ್ಘಾಟನೆ ಮಾಡ್ತಾ ಇದ್ದೀರಾ ಅಂತ ಕಾರಣ. ಆ್ಯಕ್ಚುಲಿ ಕಾಂಗ್ರೆಸ್ನ ಯಾರೋ ಶಾಸಕರನ್ನೋ ಮಂತ್ರಿಗಳನ್ನೋ ಕರೆಸಿ ಉದ್ಘಾಟನೆ ಮಾಡಿಸ್ಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಲೆಕ್ಕಾಚಾರ ಇತ್ತು. ಕೊನೆಗೂ ನೂಕಾಟ ತಳ್ಳಾಟ ಶಾಸಕರನ್ನ ಹಿಡಿದು ಎಳೆದಾಡಿದ್ದಾರೆ. ಆದರೂ ಬಿಡದೇನೆ CN ಬಾಲಕೃಷ್ಣ ಅವರು ಹೋಗ್ಬಿಟ್ಟು ಉದ್ಘಾಟನೆಯನ್ನು ಮಾಡಿದ್ದಾರೆ. ಆರಂಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮನವೊಲಿಸೋ ಕೆಲಸವನ್ನು ಮಾಡಿದ್ರು ಬಾಲಕೃಷ್ಣ, ಆದರೂ ಆಗಲಿಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ಗಲಾಟೆ ನಡೆದಿರೋದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರದಲ್ಲಿ. ಒಂದು ಸಮುದಾಯ ಭವನದ ಉದ್ಘಾಟನೆಗೆ ಅಂತ ಅಲ್ಲಿನ ಶಾಸಕ ಬಾಲಕೃಷ್ಣ ಬರ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು ತಡಿತಾರೆ, ನೀವು ಉದ್ಘಾಟನೆ ಮಾಡಬೇಡಿ, ಯಾಕೆ ಅಂದರೆ ಸಮುದಾಯ ಭವನ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದರ ಕಾಮಗಾರಿ ಮುಗಿದಿಲ್ಲ ಅಂತ ಕಾರಣ ಕೊಡ್ತಾರೆ. ಅವ್ರ ಉದ್ದೇಶ ಇದ್ದಿದ್ದು ಬೇರೆ MP ಕರೆಸ್ಬೇಕು, ಶ್ರೇಯಸ್ ಪಟೇಲ್ ಅಂತ ಅಂದ್ಕೊಂಡಿದ್ರಂತೆ, ಅವ್ರ ಮುಖಾಂತರ ಉದ್ಘಾಟನೆ ಮಾಡಿಸ್ಬೇಕು ಅಂತ. ಈ ಬಾಲಕೃಷ್ಣ ಅವ್ರು ಹೇಳೋದು ಹಂಗಲ್ಲಪ್ಪ, ಇದು ಹಳೇ ಪ್ರಾಜೆಕ್ಟು, ದೇವೇಗೌಡರು MP ಆಗಿದ್ದಾಗ ತಂದಿರೋ ಅನುದಾನದಲ್ಲಿ ಕಟ್ಟಿರೋದು ಅಂತ ಹೇಳಿದ್ರು ಕೂಡ ಅವ್ರು ಕೇಳಿಲ್ಲ. ಆಮೇಲೆ ಇವರು ವೇದಿಕೆ ಹತ್ತೋದಕ್ಕೆ ಹೋದಾಗಲೇ ಬಾಲಕೃಷ್ಣ ಅವ್ರನ್ನ ತಳ್ಳಾಡಿದ್ದಾರೆ, ನೂಕಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಒಂದು ಸ್ವಲ್ಪ ಗಲಾಟೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೂ ಹಠ ಬಿಡದೇನೆ ಬಾಲಕೃಷ್ಣ ಅವರು ತಾವೇ ಹೋಗಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿ ಬಂದಿದ್ದಾರೆ. ನಿಮ್ ಕಾನೂನು ಆಪ್ತಲ್ಲಿ ಬಂದ್ರೆ ನಿಮ್ ಆಪ್ತಲ್ಲಿ ಬಂದ್ರೆ ಕೊಡಿ, ಲೆಟರ್ ಕೊಟ್ಟು ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಮಾಡಿ, ಕರೆಕ್ಟ್ ಆಗಿ ಪ್ರೋಟೋಕಾಲ್ ಮೇಂಟೈನ್ ಆಗೈತೆ ನೋಡಿ.